ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಈ ಬಾರಿ ಬೇಗನೆ ಮಳೆ ಶುರುವಾಗುತ್ತೆ. ಮೇ 26ರ ಸುಮಾರಿಗೆ ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ದನ್ನು ಕೇಳಿ ಕೊಂಚ ರಿಲೀಫ್ ಸಿಕ್ಕಿತ್ತು. ಆದರೆ ಈಗ ಕಥೆ ಸಂಪೂರ್ಣ ಉಲ್ಟಾ ಹೊಡೆದಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಇದೀಗ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅಕ್ಷರಶಃ ಬಿಗ್ ಶಾಕ್ ಕೊಟ್ಟಿದೆ. ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದ್ದು 11 ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೆ ಬರಗಾಲದ ಭೀತಿ ಎದುರಾಗಿದೆ. ಕರುನಾಡಿನ ಕಾವೇರಿ ಕೊಳ್ಳದ ಡ್ಯಾಂಗಳು ಬತ್ತಿ ಹೋಗುತ್ತಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಹಾಗಾದ್ರೆ ಕೇರಳಕ್ಕೆ ಬರಬೇಕಿದ್ದ ಮುಂಗಾರು ದಿಢೀರಂತ ನಾಪತ್ತೆ ಆಗಿದ್ಯಾಕೆ? ಹವಾಮಾನ ಇಲಾಖೆ ತನ್ನ ಮಳೆಯ ಮುನ್ಸೂಚನೆಯನ್ನ ದಿಢೀರಂತ ಕಡಿಮೆ ಮಾಡಿದ್ಯಾಕೆ? ಮಳೆಗಾಲದಲ್ಲಿ ಭಾರತಕ್ಕೆ ಅಪ್ಪಳಿಸಲಿರುವ ಆ ಎಲ್ ನಿನೋ ಕಂಟಕ ಏನು? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೆಆರ್ಎಸ್, ಕಬಿನಿ ಡ್ಯಾಂಗಳಲ್ಲಿ ಈಗ ಎಷ್ಟು ನೀರಿದೆ? ಬೆಂಗಳೂರು, ಮೈಸೂರು ಜನರಿಗೆ ಕುಡಿಯುವ ನೀರು ಸಿಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂಗಾರು ನಾಪತ್ತೆ, ಬಿಗ್ ಶಾಕ್ ಕೊಟ್ಟ ಹವಾಮಾನ ಇಲಾಖೆ. ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ ಹವಾಮಾನ ಇಲಾಖೆ ತನ್ನ ವರದಿಯಲ್ಲಿ ಭಾರತದಲ್ಲಿ 92% ಮಳೆಯಾಗಲಿದೆ ಅಂತ ಅಂದಾಜಿಸಿತ್ತು. ಆದರೆ ಇದೀಗ ತನ್ನ ಮುನ್ಸೂಚನೆಯನ್ನು ಬದಲಿಸಿದ್ದು ವಾಡಿಕೆಗಿಂತ ಕಡಿಮೆ, ಅಂದರೆ ಕೇವಲ 90% ಮಾತ್ರ ಮಳೆ ಆಗಲಿದೆ ಅಂತ ವಾರ್ನಿಂಗ್ ಕೊಟ್ಟಿದೆ. ದೇಶದ 60% ಭಾಗದಲ್ಲಿ ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಸ್ಪಷ್ಟಪಡಿಸಿದೆ. ಇನ್ನು ಮೇ 26ರಂದೇ ಕೇರಳ ಪ್ರವೇಶಿಸಬೇಕಿದ್ದ ಮುಂಗಾರು ಮಳೆ ಇದೀಗ ಟ್ರ್ಯಾಕ್ ತಪ್ಪಿದೆ. ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ಸಣ್ಣ ಚಂಡಮಾರುತದ ಸುಳಿಯು ಉತ್ತರಕ್ಕೆ ಚಲಿಸುವ ಬದಲು ಪಶ್ಚಿಮದತ್ತ ವಾಲಿದ್ರಿಂದ ಮುಂಗಾರು ಮಾರುತಗಳು ದುರ್ಬಲಗೊಂಡಿವೆ. ಹೀಗಾಗಿ ಜೂನ್ 1 ಅಥವಾ ಜೂನ್ ಮೊದಲ ವಾರದಲ್ಲೂ ಮುಂಗಾರು ಕೇರಳ ಪ್ರವೇಶಿಸೋದು ಅನುಮಾನ ಅಂತ ತಜ್ಞರು ಹೇಳಿದ್ದಾರೆ. ಈ ಮೂಲಕ ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಅತ್ಯಂತ ಕಡಿಮೆ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. 11 ವರ್ಷಗಳ ಬಳಿಕ ಮತ್ತೆ ಬರಗಾಲದ ಆತಂಕ. ಏನಿದು ಎಲ್ ನಿನೋ ಎಫೆಕ್ಟ್? ಹವಾಮಾನ ಇಲಾಖೆಯ ಡಿಜಿಎಂ ಮೃತ್ಯುಂಜಯ ಮಹಾಪಾತ್ರ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಈ ಬಾರಿ ಭಾರತಕ್ಕೆ ಎಲ್ ನಿನೋ ಅಪ್ಪಳಿಸೋದು ಕನ್ಫರ್ಮ್ ಆಗಿದೆ. ಏನಿದು ಎಲ್ ನಿನೋ ಅಂದರೆ ಪೆಸಿಫಿಕ್ ಮಹಾಸಾಗರದ ನೀರಿನ ಉಷ್ಣಾಂಶ ವಿಪರೀತವಾಗಿ ಹೆಚ್ಚಾಗೋದು. ಇದರಿಂದ ಏಷ್ಯಾ ಖಂಡದ ಹವಾಮಾನ ಭಾರಿ ಏರುಪೇರಾಗುತ್ತೆ. ಜೂನ್ ತಿಂಗಳಲ್ಲಿ ಶುರುವಾಗುವ ಈ ಎಲ್ ನಿನೋ ಜುಲೈ, ಆಗಸ್ಟ್ ವೇಳೆಗೆ ಚುರುಕಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ತನ್ನ ಉಗ್ರ ರೂಪ ತೋರಿಸಲಿದೆ. ಇದರ ನೇರ ಪರಿಣಾಮ ಏನಪ್ಪಾ ಅಂದರೆ ಮಳೆ ಕೈ ಕೊಡಲಿದೆ, ಬಿಸಿಗಾಳಿ ಭೀಕರವಾಗಿ ಹೆಚ್ಚಾಗಲಿದ್ದು ಮತ್ತು ಅಂತರ್ಜಲ ಕುಸಿಯಲಿದೆ. 2014 ಮತ್ತು 2015ರಲ್ಲೂ ಇದೇ ರೀತಿ ಎಲ್ ನಿನೋ ಅಪ್ಪಳಿಸಿ ದೇಶಾದ್ಯಂತ ಭೀಕರ ಬರಗಾಲ ಸೃಷ್ಟಿಯಾಗಿತ್ತು. ಈಗ 11 ವರ್ಷಗಳ ಬಳಿಕ ಮತ್ತೆ ಅದೇ ಆತಂಕ ಎದುರಾಗಿದೆ. ಈ ಬಾರಿ ಕೇವಲ ಈಶಾನ್ಯ ಭಾರತದಲ್ಲಿ ಮಾತ್ರ ವಾಡಿಕೆಯ ಮಳೆಯಾಗಲಿದ್ದು ನಮ್ಮ ದಕ್ಷಿಣ ಭಾರತ, ವಾಯುವ್ಯ ಮತ್ತು ಮಧ್ಯ ಭಾರತದಲ್ಲಿ ಮಳೆ ಸಂಪೂರ್ಣ ಕೈ ಕೊಡಲಿದೆ. ಬರಿದಾಗ್ತಿದೆ ಕಾವೇರಿ ಕೊಳ್ಳದ ಡ್ಯಾಂಗಳು. ಕರುನಾಡಿನ ಕಥೆ ಏನು? ಸ್ನೇಹಿತರೆ, ಭಾರತದ ಕಥೆ ಹೀಗಾದ್ರೆ ಇತ್ತ ನಮ್ಮ ಕರ್ನಾಟಕದ ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಮಾರ್ಚ್ನಿಂದ ಈಚೆಗೆ ರಾಜ್ಯದಲ್ಲಿ ಸಾಮಾನ್ಯಕ್ಕಿಂತ ಒಟ್ಟಾರೆ 8% ಹೆಚ್ಚಿನ ಮುಂಗಾರು ಪೂರ್ವ ಮಳೆಯಾಗಿದ್ರು ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಾತ್ರ ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಮುಖ್ಯವಾಗಿ ಕಾವೇರಿ ಜಲಾನಯನ ಪ್ರದೇಶವಾದ ಮೈಸೂರಿನಲ್ಲಿ ಬರೋಬ್ಬರಿ 51% ಮಳೆ ಕೊರತೆಯಾಗಿದೆ. ಹಾಸನ, ಕೊಡಗು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲೂ ಕೂಡ ವಾಡಿಕೆಗಿಂತ ತೀರಾ ಕಡಿಮೆ ಮಳೆಯಾಗಿದೆ. ಇದರ ಪರಿಣಾಮ ನೇರವಾಗಿ ನಮ್ಮ ಡ್ಯಾಂಗಳ ಮೇಲೆ ಬಿದ್ದಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ 50%ಕ್ಕೂ ಹೆಚ್ಚು ನೀರಿತ್ತು. ಆದರೆ ಈಗ ಕೇವಲ 30% ಮಾತ್ರ ನೀರು ಉಳ್ಕೊಂಡಿದೆ. 49.45 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 11.38 ಟಿಎಂಸಿ ಅಂದರೆ 23% ನೀರಿದೆ. ಕಬಿನಿ ಜಲಾಶಯದಲ್ಲೂ ಕೇವಲ 24% ನೀರು ಉಳ್ಕೊಂಡಿದೆ. ಹೇಮಾವತಿ ಹಾಗೂ ಹಾರಂಗಿ ಜಲಾಶಯಗಳ ಕಥೆಯೂ ಇದೇ ಆಗಿದೆ. ಕುಡಿಯುವ ನೀರಿಗೂ ಶುರುವಾಗುತ್ತಾ ಹಾಹಾಕಾರ. ಡ್ಯಾಂಗಳಲ್ಲಿ ನೀರು ತಳಕಚ್ಚಿರೋದ್ರಿಂದ ಬೆಂಗಳೂರು ಹಾಗೂ ಮೈಸೂರು ಜನರಿಗೆ ಸದ್ಯಕ್ಕೆ ಇರುವ ದೊಡ್ಡ ಪ್ರಶ್ನೆ ಕುಡಿಯೋಕೆ ನೀರು ಸಿಗುತ್ತಾ ಅನ್ನೋದು. ಅಧಿಕಾರಿಗಳು ಹೇಳೋ ಪ್ರಕಾರ ಮೈಸೂರು ಮತ್ತು ಬೆಂಗಳೂರಿನ ಕುಡಿಯುವ ನೀರಿನ ಪೂರೈಕೆಗೆ ತಿಂಗಳಿಗೆ 2 ಟಿಎಂಸಿ ನೀರು ಬೇಕು. ಸದ್ಯಕ್ಕೆ ಕೆಆರ್ಎಸ್ನಲ್ಲಿರುವ ನೀರು ಜೂನ್ ಅಂತ್ಯದವರೆಗೆ ಮಾತ್ರ ಕುಡಿಯೋದಿಕ್ಕೆ ಸಾಕಾಗುತ್ತೆ. ಒಂದು ವೇಳೆ ಜೂನ್ನಲ್ಲೂ ಮುಂಗಾರು ಕೈಕೊಟ್ರೆ ಜುಲೈ ತಿಂಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗೋದು ಗ್ಯಾರಂಟಿ.
ಒಟ್ಟಿನಲ್ಲಿ ಸ್ನೇಹಿತರೆ, ಒಂದು ಕಡೆ ಮುಂಗಾರು ವಿಳಂಬ, ಇನ್ನೊಂದೆಡೆ ಎಲ್ ನಿನೋ ಭೀತಿ, ಮತ್ತೊಂದು ಕಡೆ ಬತ್ತುತ್ತಿರುವ ಜಲಾಶಯಗಳು ನಮ್ಮ ರೈತಾಪಿ ವರ್ಗ ಹಾಗೂ ಜನಸಾಮಾನ್ಯರಿಗೆ ದೊಡ್ಡ ಆತಂಕವನ್ನು ತಂದೊಡ್ಡಿದೆ. ಜೂನ್ ಮೊದಲ ವಾರದಲ್ಲಿ ವರುಣದೇವ ಕರುಣೆ ತೋರಿ ಭರ್ಜರಿ ಮಳೆ ಸುರಿಸಲಿ, ನಮ್ಮ ಡ್ಯಾಮ್ಗಳು ಬೇಗ ತುಂಬಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಬಗ್ಗೆ ನೀವೇನು ಹೇಳ್ತೀರಿ? ಹವಾಮಾನ ಇಲಾಖೆಯ ಈ ವಾರ್ನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಊರಿನಲ್ಲಿ ಮಳೆ ಶುರುವಾಗಿದೆಯಾ? ಕೆರೆಕಟ್ಟೆಗಳಲ್ಲಿ ನೀರಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಹೆಸರಿನೊಂದಿಗೆ ತಪ್ಪದೇ ಮಾಹಿತಿ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ. ರಾಜ್ಯದ ಹವಾಮಾನ, ಕೃಷಿ ಹಾಗೂ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.